ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳು. ಈ ದಿನ ನಾನು ಆಯ್ದುಕೊಂಡಂಥ ಭಾಗ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂಬುದಾಗಿ ನಾವು ಓದುತ್ತೇವೆ. ಪ್ರೀತಿಯ ದೇವಜನರೇ, ಅನೇಕರು ಪ್ರಾರ್ಥಿಸಿ ದೇವರು ಪ್ರಾರ್ಥನೆ ಕೇಳಿದ್ದಾರೋ ಇಲ್ಲವೋ ಎಂಬಂಥ ಅನುಮಾನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಿದ್ದಾರೆ. ಅಂಥವರಿಗೆ ನಾನೊಂದು ಮಾತು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಭಯಪಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬನ ಪ್ರಾರ್ಥನೆಯು ದೇವರು ಆಲಿಸುತ್ತಾರೆ. ಏಕೆಂದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಸದಾ ಸಿದ್ಧನಾಗಿರುತ್ತಾರೆ. ಏಕೆಂದರೆ ನಮ್ಮ ದೇವರು ಸಜೀವವುಳ್ಳ ದೇವರು ಮತ್ತು ಎಂದಿಗೂ ತೂಗುಡಿಸುವ ದೇವರಲ್ಲ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೇಳಿದ್ದಾರೆ. ನಾವು ಅನೇಕ ಆಲೋಚನೆಗಳು ಮಾಡಿರಬಹುದು, ಆದರೆ ದೇವರ ಆಲೋಚನೆ ಬೇರೆಯಾಗಿರಬಹುದು. ಅದಕ್ಕಾಗಿಯೇ ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗಿರಬಹುದು. ಕ್ರಿಸ್ಮಸ್ ಕಾಲದಲ್ಲಿ ನಾವು ಇರುವಾಗ, ಕ್ರಿಸ್ತ ಜಯಂತಿಯನ್ನು ಆಚರಿಸುವಾಗ ನಾವು ದೇವರ ಮುಖವನ್ನು, ದೇವರ ಶಿಲುಬೆಯನ್ನು ಎದುರು ನೋಡಬೇಕಾಗಿದೆ. ಇದಾಗಿದೆ ಬಹು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದ್ದು. ಪ್ರತಿಯೊಬ್ಬರೂ ದೇವರ ಶಿಲುಬೆಯನ್ನು ನೋಡಿ ಮೊಣಕಾಲಾಕಿ ಪ್ರತಿದಿನವೂ ಪ್ರಾರ್ಥಿಸೋಣ. ದೇವರು ನಮ್ಮ ಎಲ್ಲರ ಪ್ರಾರ್ಥನೆಗೂ ಉತ್ತರ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಆಮೆನ್.